ಈ ಎಲ್ಲ ಆಧ್ಯಾತ್ಮಿಕ ಶಾಲೆಗಳನ್ನು ಬೇರೆ ಬೇರೆ ರೀತಿಯಾಗಿ ಇವುಗಳನ್ನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದು ಮೂಲಭೂತವಾಗಿ ಇಷ್ಟು ತಿಳ್ಕೊಂಡ್ಬಿಟ್ರೆ ಎಲ್ಲರೂ ಹೇಳಕ್ ಪ್ರಯತ್ನ ಮಾಡ್ತಾ ಇರೋದು ಅಥವಾ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರೋದು ಇವುಗಳ ಆಧಾರದ ಮೇಲೆ ಅಂತ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಚಿಂತನೆಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ವಿ. ಏನ್ ಕಾರಣ? ಈಗ ಮನಸ್ಸಿನ ಜೊತೆಲಿ ಏನಾದ್ರು ಆಟ ಆಡಿದ್ರೆ ಅದನ್ನ ನಿಲ್ಲಿಸ್ಬೋದು. ಈಗ ಹೋಗ್ಬಿಟ್ಟು ನಾನು ಕಣ್ಣಿಗೆ ನಿಲ್ಲಿಸೋದನ್ನಂದ್ರೆ ಅದರಿಂದ ನಿಲ್ಲುತ್ತಾ? ಅಥವಾ ಕಿವಿಗೆ ಪನಿಷ್ಮೆಂಟ್ ಕೊಟ್ರಿ, ಶಿಕ್ಷೆ ಕೊಟ್ಟರೆ ನಿಲ್ಲುತ್ತಾ? ಅಥವಾ ಕಿವಿಗೆ ಈಗ ಯೋಚನೆ ಮಾಡು ಅಂತ ಹೇಳಿದ್ರೆ ಮಾಡುತ್ತಾ? ಯಾವುದರ ಪರಿಚಯ ಆದ್ರೆ, ಯಾವುದ್ರ ಕಾರಣದಿಂದ ಅದು ಉತ್ಪತ್ತಿ ಆಗ್ತದೆ ಅದನ್ನ ಚಾಲನೆ ಮಾಡ್ಬೋದು ಅಥವಾ ಅದನ್ನ ನಿಲ್ಲಿಸ. ಪರಿಚಯ ಆದ್ರೆ ಬಹಳ ಸುಲಭ. ಈಗ ಈ ಸಲಕರಣೆಗಳೇನಿದೆ ನಮ್ಗೆ ಬಾಧೆ ಕೊಡ್ತಾ ಇದ್ವ ಸಹಾಯ ಮಾಡ್ತಾ ಇದ್ದವ ಅಂತ ನಮ್ಮಿಂದ. ಅಯ್ಯೋ ಕಣ್ಣಿದೆ ಏನೇನ್ ನೋಡ್ಬೇಕಪ್ಪ ಅಂತ ಬಾಧೆ ಬಿದ್ರೆ ಯಾರ ದೋಷ ಅದು? ನಮ್ ದೋಷ. ಅಯ್ಯೋ ಒಳ್ಳೇದ್ ಕಡೆ ನೋಡಪ್ಪ ಅಂತ ಏನೇನ್ ಕೇಳ್ಬೇಕಂತ. ಅದನ್ನು ಹೇಗೆ ಬೆಳೆಸ್ಬೇಕು, ಯಾವ ಕಡೆ ಬೆಳೆಸ್ಬೇಕು ಅನ್ನೋ ತಿಳುವಳಿಕೆ ಬಂದ್ರೆ ನಾವು ಬಹಳ ಸರಳವಾಗಿ ಜೀವನ ಮಾಡ್ಬೋದು. ಇದೆಲ್ಲ ಈಗ ಮ್ಯಾನ್ಯುಯಲ್ ತಿಳ್ಕೊಂಡಾಗ ಈಗ ಏನಿದು ಆ ಕಾರ್ ಅಂತ ಮಾತಾಡ್ತಾ ಇದ್ವಿ, ಈ ಕಾರಿನ ಮ್ಯಾನ್ಯುಯಲ್ ತಿಳ್ಕೊಂಡ್ವಿ. ಈಗ ಯಾವಾಗ ಆಕ್ಸಿಲೇಟರ್ ಎತ್ತಬೇಕು, ಯಾವಾಗ ಬ್ರೇಕ್ ಒತ್ತಬೇಕು ತಿಳ್ಕೊಂಡ್ರೆ ಪ್ರಯಾಣ ಬಹಳ ಸರಳವಾಗಿರ್ತದೆ. ಕಾರ್ ಆಯ್ತು, ಮ್ಯಾನ್ಯುಯಲ್ ಆಯ್ತು, ಈಗ ಹೇಗೆ ಬಳಸಬೇಕು ಅನ್ನೋ ವಿವೇಕ ಬೇಕಲ್ಲ. ಆ ವಿವೇಕ ಕೆಲವರಲ್ಲಿ ಬಹಳ ತೀಕ್ಷ್ಣವಾಗಿದೆ, ಕೆಲವರಲ್ಲಿ ಸ್ವಲ್ಪ ಮಂದವಾಗಿದೆ, ಗೊತ್ತಿಲ್ಲ. ಈಗ ಏನು ಮಾಡಿದ್ರೆ ಆ ವಿವೇಕ ಔನ್ನತ್ಯಕ್ಕೆ ಇರುತ್ತೆ, ಆ ತಿಳುವಳಿಕೆ ಬರ್ತದೆ. ಸೊ ನಾವು ಸಹ ಎಲ್ಲರೂ ಆರಾಮಾಗಿ ಡ್ರೈವ್ ಮಾಡ್ಬೋದು ಅನ್ನೋಂಥ ದಿಕ್ಕಿನಲ್ಲಿ ಇವತ್ತಿನ ಸತ್ಸಂಗ ಸಾಗುತ್ತೆ. ಅದಕ್ಕೆ ಸರಿಯಾದ ತಿಳುವಳಿಕೆ ನೀಡಿ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸೋದೇನಿದೆ ಅದಕ್ಕೆ ವಿವೇಕ ಅಂತ ಕರೀತಾರೆ. ಆ ವಿವೇಕವನ್ನ ತೀಕ್ಷ್ಣ ಮಾಡ್ಕೊಳ್ಳೋದು ಹೇಗೆ, ಜಾಗೃತಗೊಳಿಸ್ಕೊಳ್ಳೋದು ಹೇಗೆ, ಅದರ ಸದುಪಯೋಗ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಪಾತಂಜಲ ಸೂತ್ರದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ ಸೂತ್ರ ರೂಪದಲ್ಲಿ. ಯಾವಾಗ ನಮಗೆ ಇದರ ತಿಳುವಳಿಕೆ ಬರೋದಕ್ಕೆ ಸಾಧ್ಯ, ಯಾವ ನೆಲೆಯಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಆ ತಿಳುವಳಿಕೆ ಬರ್ತದೆ? ಸೂತ್ರ ಕ್ಷಣಾತ್ ತತ್ ಕ್ರಮಯೋ ಸಂಯಮಾತ್ ವಿವೇಕಜ ಜ್ಞಾನಂ. ಇಲ್ಲಿ ಕ್ಷಣ, ಅದು ಮೊದಲು ನಾವು ಕ್ಷಣ ಅಂದ್ರೆ ಏನಂತ ತಿಳ್ಕೋಬೇಕು. ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಅಲ್ಲಿ ಸಂಭವಿಸಿದಂತ
ಆ ಘಟನೆಯನ್ನು ವಿಶ್ಲೇಷಿಸಿದ್ರೆ ಕ್ಷಣದ ಪರಿಚಯ ಆಗ್ತದೆ. ಇದ್ದಕ್ಕಿದ್ದಾಗೆ ಕಣ್ಣಿಂದ ಹಾವು ಪ್ರತ್ಯಕ್ಷ ಆಗ್ಬಿಡ್ತು. ಏನಾಗುತ್ತಂದ್ರೆ ಆ ಕ್ಷಣದಲ್ಲಿ ಧಡ್ ಖಾಲಿ, ಪೂರ್ತಿ ಏನಾಯ್ತದು, ಬ್ಲಾಂಕ್. ಇನ್ನು ಅದನ್ನ ಆ ಬ್ಲಾಂಕ್ನೆಸ್ ಕೂಡ ಡಿವೈಡ್ ಮಾಡಿ 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 ಅದ್ರ ಮೂಲವನ್ನ ಹುಡುಕ್ತಾ 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 ಇನ್ನು ಎಲ್ಲಿಗೆ ಡಿವೈಡ್ ಮಾಡಕ್ಕೆ ಸಾಧ್ಯವೇ ಇದೆ, ವಿಭಜಿಸ್ಲಿಕ್ಕೆ ಸಾಧ್ಯವೇ ಇದೆ, ಅಲ್ಲಿ ಹೋಗಿ ನಿಲ್ಲಬೇಕು. ಹೋಗಿ ಎಲ್ಲಿ ನಿಲ್ತೀವಿ, ಆ ಬ್ಲಾಂಕ್ನೆಸ್ ನ ಕೂಡ ಡಿವೈಡ್ ಮಾಡಿದ್ರೆ ಬ್ಲಾಂಕ್ನೆಸ್ ಉಳಿತಾ ಇದೆ. ನೋಡಿ ಅಂದ್ರೆ ಆದ್ರೆ ಹಿಂದೆನೂ ಇನ್ನೇನು ಇಲ್ಲ, ಮುಂದೆ ಆಮೇಲೆ ಬರ್ತದೆ. ಈಗ ಹಿಂದೆ ಏನೇನು ಇಲ್ಲ ಅನ್ನೋ ಕಡೆ ನಿಂತ್ಕೋಬೇಕು. ಇನ್ನೆಷ್ಟು ಡಿವೈಡ್ ಮಾಡೋದು ಇದೇನಪ್ಪ ಉಳಿಯೋದಿಲ್ಲ. ಸೊ ಯಾವುದನ್ನು ನಿರ್ಧಾರಿಸಲಿಕ್ಕೆ ಸಾಧ್ಯವೇ ಇಲ್ಲವೋ ಆ ನೆಲೆಗೆ ಇಲ್ಲಿ ಕ್ಷಣ ಅಂತ ಕರೀತಾ ಇದ್ದಾರೆ. ಸ್ವಲ್ಪ ನೆಲೆ ಅವನಿಲ್ಲ. ಸೊ ಬುದ್ಧಿಯಿಂದ ನೆನೆಸ್ಕೊಂಡೀಗ ಅಲ್ಲಿ ನೆಲೆ ಆಗ್ತಾ ಇದೆ. ತತ್ ಕ್ರಮಯೋ, ಅದಾದ್ಮೇಲೆ ಏನೇನು ಹುಟ್ಟುತ್ತೋ ಅಲ್ಲಿಂದ ನೋಡಿ ಅಂತ. ಅದಾದ್ಮೇಲೆ ಏನೇನು ಹುಟ್ಟುತ್ತಾ ಇದೆ ಈಗ, ಇದೀನಿ ಅನ್ನೋದೊಂದು ಹುಟ್ಟುತ್ತಾ ಇದೆಯಾ, ಯಾರಿದ್ದಾರೆ ಈಗ, ನಾನು ಅನ್ನೋದು ಇದೀನಿ ಅನ್ನೋದು. ಆ ಇದೀನಿ ಅನ್ನೋದು ಬಂದ ತಕ್ಷಣ ಏನಾಯ್ತು, ಈಗ ಅದು ಏನಾಗ್ತಾ ಇದೆ ಅಂತ ನೋಡ್ಬೇಕು ಶುರು ಮಾಡಿ. ಏನಾಗ್ತಾ ಇದೆ, ಆ ನೋಟದ ಜೊತೆ ಗ್ರಹಣೆ ಮಾಡೋದಕ್ಕೆ ಶುರು ಆಯ್ತು. ಏನ್ ಮಾಡ್ತದೆ ಈಗ ಅದು, ಗ್ರಹಿಸ್ಲಿಕ್ಕೆ ಶುರು ಮಾಡ್ತು. ಸ್ವಲ್ಪ ನೋಡಿದ್ರೆ ನಾನು ಅನ್ನೋದು ಹೇಗಿದೆ, ಈಗ ಅಲ್ಲಿ ಬಿಂದು ತರ ಇರುತ್ತೆ. ಇನ್ನೊಂದು ಸ್ವಲ್ಪ ಇನ್ನೂ ಕ್ರಮಿಸಿದ್ರೆ ಈಗ ಅನಂತ ತರ ಆಗುತ್ತೆ. ಹಾಗೆ ಕ್ರಮಿಸ್ತಾ 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 ಎಲ್ಲಿವರೆಗೂ ಬರುತ್ತೆ, ನಾನು ಈ ಶರೀರಧಾರಿಯಾಗಿದ್ದೀನಿ ಅನ್ನೋದು ಜ್ಞಾಪಕ ಬರುತ್ತೆ ಅದಕ್ಕೆ. ಸೊ ಭಯ ಆದ್ಮೇಲೆ ಇರ್ತದೆ, ಯಾರು ಹೇಳಿಲ್ಲ, ಭಯ ಆಗುತ್ತೆ. ಭಯ ಎಷ್ಟು ದೂರ ಆದ್ಮೇಲೆ ಇರ್ತಿದ್ದು, ಬಹಳ ದೂರ ಆದ್ಮೇಲೆ ಕ್ರಮ. ಸೊ ಪ್ರತಿ ಕ್ರಮವನ್ನು ನಾವು ನೋಡುವಂಥದ್ದು ನೆಲೆಯಲ್ಲಿ ನಿಂತರೆ ಯಾವುದು ಮೊದಲಿತ್ತು, ಯಾವುದು ನಂತರ ಹುಟ್ಟುತ್ತಾ ಇದೆ ಅನ್ನೋಂಥ ಜ್ಞಾನ ಉತ್ಪತ್ತಿ ಆಗ್ತದೆ, ಅಥವಾ ವಿವೇಕ ಉತ್ಪತ್ತಿ ಆಗ್ತದೆ. ಆ ಮೂಲ ತಿಳುವಳಿಕೆಯನ್ನ ಅಥವಾ ಮೂಲ ತಿಳುವಳಿಕೆ ನೆಲೆಯಲ್ಲಿ ನಿಂತರೆ ಮಾತ್ರನೇ ನಾವು ಸರಿಯಾದ ಯಾವುದು, ಸರಿಯಾದ ಅಲ್ಲದೆ ಯಾವುದು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವರು ತಿಳಿಸುವಾಗ ಏನ್ ಹೇಳ್ತಾರೆ ಅಂದ್ರೆ, ಶಾಶ್ವತವಾಗಿರೋದು ಯಾವುದು ಮತ್ತೆ ಅಶಾಶ್ವತ ಬದಲಾಗುವಂಥದ್ದು ಯಾವುದು ಅಂತ ಹೇಳ್ತೀರ. ಅದ್ರ ಜ್ಞಾನವನ್ನು ಯಾವ್ದು ತಿಳಿಸ್ಕೊಡ್ತದೋ ಅದಕ್ಕೆ ವಿವೇಕ. ಈಗ ಶಾಶ್ವತವಾಗಿರೋದು ಯಾವುದು, ಆ ಸ್ತಬ್ಧತೆ ಅಥವಾ ಸ್ಪೇಸ್ ತರ ಇತ್ತು ಅಂತ ಹೇಳ್ತಾ ಇದ್ರೆ, ಅದೇ ಹೇಗಿದೆ ಅದು, ಇನ್ನು ವಿಭಜಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಗಿದೆ ಅದು ಎಲ್ರಿಗೂ ಗೊತ್ತಾಗುತ್ತೆ. ಅದು ಹಿಂದೇನೂ ಆಗೇ ಇರುತ್ತೆ, ಈಗಲೂ ಆಗೇ ಇದೆ, ಮುಂದೆ ಕೂಡ. ಇನ್ನು ಉಳಿದವೆಲ್ಲ ಬದಲಾಗ್ತವೆ. ಆಮೇಲೆ ಬರುವಂಥವು ಒಂದ್ಸಲಿ ಇರ್ಬೋದು, ಒಂದ್ಸಲಿ ಇಲ್ಲದೆ ಆಗ್ಬೋದು. ಆ ಮೂಲ ಜ್ಞಾನ ಏನಿದೆ, ಆ ವಿವೇಕ ಅಲ್ಲಿ ಜಾಗೃತ ಆದ್ರೆ ನಮಗೆ ಇನ್ನು ಉಳಿದದ್ದೆಲ್ಲವನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೆಲೆಯಲ್ಲಿ ಯಾವಾಗಲೂ ಆ ಕ್ಷಣದಲ್ಲಿರ್ಬೇಕು. ಯಾರ ಕ್ಷಣದಲ್ಲಿ ನೆಲೆ ಆಗ್ತಾನೋ ಅವನಿಗೆ ಇನ್ನು ಉಳಿದವೆಲ್ಲವೂ ಬಹಳ ಸರಳವಾಗಿ ಕರಗತ ಆಗ್ತದೆ. ಯಾಕೆಂದ್ರೆ
ಅದು ಹೇಗೆ ಉದಯಿಸ್ತಾ ಇದೆ ಅದನ್ನ ಎಲ್ಲಿ ಮತ್ತೆ ಹೇಗೆ ನಿಯಂತ್ರಿಸ್ಬೇಕು ಅನ್ನೋ ತಿಳುವಳಿಕೆ ಬರ್ತದೆ. ಈಗ ಎಲ್ಲಿ ಉದಯಿಸ್ತು ಅಂತಾನೆ ಗೊತ್ತಿಲ್ಲ ಅಂದ್ರೆ ಅದ್ರ ಮೇಲೆ ಹಿಡಿತು ಸಾಧಿಸೋದು ಹೇಗೆ? ಈ ಗಾಬರಿ ಆಯಿತು, ಗಾಬರಿ ನಿಯಂತ್ರಿಸ್ಬೇಕು, ಹೆಂಗ್ ನಿಯಂತ್ರಿಸ್ತೀರಾ? ಈಗ ಆ ಗಾಬರಿ ಎಲ್ಲಿ ಹುಟ್ಟುತ್ತಾ ಇದೆ ಅಂತ ನೋಡಿದ್ರೆ ಅದು ಹುಟ್ಟೋದಕ್ಕಿಂತ ಮುಂಚೆ ಹೋದ್ರೆ ಈ ಕ್ಷಣದಲ್ಲಿ ನಿಂತ್ಕೊಂಡಿರೋದು ಹೆಂಗ್ ಗಾಬರಿ ಆಗುತ್ತೆ? ಈ ಕ್ಷಣ ಅಂತ ಕರೆದಲ್ಲ, ಆ ಅವಸ್ಥೆಲಿದ್ದೆ ಗಾಬರಿ ಆಗುತ್ತಾ? ಯಾಕೆ? ಅಲ್ಲದಿಲ್ಲೇ ಇಲ್ಲ, ಆಮೇಲೆ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಏನೇನು ಕ್ರಮಗಳಿದಾವಲ್ಲ, ಈ ಕ್ರಮಗಳ ಉತ್ಪತ್ತಿಯನ್ನು ನೋಡೋದಕ್ಕಾದ್ರೆ, ವೀಕ್ಷಿಸೋದಕ್ಕಾದ್ರೆ ಅದ್ರ ಮೇಲೆ ನಿಯಂತ್ರಣವನ್ನ ಸಾಧಿಸ್ಬೋದು, ಮತ್ತೆ ಉಪಯೋಗವನ್ನು ಕೂಡ ಬರಬಹುದು.